ನಮಸ್ತೆ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಕೆಎಂಎಫ್ನಲ್ಲಿ ಹಾಲಿನ ಹೊಳೆ. ನಿತ್ಯ 1 ಕೋಟಿಗಿಂತಲೂ ಮೇಲೆ ಹಾಲು ಪೂರೈಕೆಯಾಗುತ್ತಿದೆ. ಕೆಎಂಎಫ್ ಇತಿಹಾಸದಲ್ಲೇ ದಾಖಲೆ ಬರೆದಂತ ಕೆಎಂಎಫ್. ಹೌದು, ಕರ್ನಾಟಕ ರಾಜ್ಯ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿಯಾಗಿರುವಂತಹ ಕೆಎಂಎಫ್ ಹಾಲಿನ ಹೊಳೆ ಹರಿದಿದೆ. ರಾಸು ಹಸುಗಳಿಗೆ ಹಸಿ ಮೇವು ಸಿಗುತ್ತಿರುವುದರಿಂದ ಕೆಎಂಎಫ್ನ ಹಾಲಿನ ಪೂರೈಕೆ ಇದೀಗ 1 ಕೋಟಿ ಲೀಟರ್ಗೆ ತಲುಪಿದೆ. ಕಳೆದ ಜೂನ್ 28 ಮತ್ತು 29ರಂದು ರೈತರು ಕೆಎಂಎಫ್ಗೆ 1 ಕೋಟಿ ಲೀಟರ್ ಹಾಲು ಪೂರೈಕೆ ಮಾಡಿದ್ದು, ಇದು ಕೆಎಂಎಫ್ನ ಹಾಲು ಪೂರೈಕೆಯಲ್ಲಿ ದಾಖಲೆಯಾಗಿದೆ. ಕಳೆದ ತಿಂಗಳು 27 ತಾರೀಕಿನವರೆಗೂ ಹಾಲು 98 ಲಕ್ಷ ಲೀಟರ್ ಆಸು ಪಾಸಿನಲ್ಲೇ ಇತ್ತು. ಇದಾದ ಒಂದೆರಡು ದಿನಗಳಲ್ಲಿ 1 ಕೋಟಿ ಲೀಟರ್ ತಲುಪಿದೆ ಎಂದು ಕೆಎಂಎಫ್ನ ನಿರ್ದೇಶಕರಾಗಿರುವಂತಹ ಜಗದೀಶ್ ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯವ್ಯಾಪಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ರಾಸು ಹಸುಗಳಿಗೆ ಹಸಿ ಮೇವು ಸಿಗುತ್ತಿದೆ. ಆ ಹಿನ್ನೆಲೆಯಲ್ಲಿ ರಾಸು ಹಸುಗಳು ಹೆಚ್ಚು ಹಾಲು ನೀಡುತ್ತಿವೆ. ಆದರೆ ಕಳೆದ ಒಂದೆರಡು ದಿನಗಳಿಂದ 98 ಲಕ್ಷ ಲೀಟರ್ ಹಾಲು ಪೂರೈಕೆ ಆಗುತ್ತಿದೆ ಎಂದು ಕೆಎಂಎಫ್ನ ನಿರ್ದೇಶಕರು ತಿಳಿಸಿದ್ದಾರೆ. ಮತ್ತು ಅವರು ಕೆಎಂಎಫ್ನಲ್ಲಿ ಇಷ್ಟು ಪ್ರಮಾಣದಲ್ಲಿ ಹಾಲು ಪೂರೈಕೆ ಯಾವ ವರ್ಷವೂ ಆಗಿರಲಿಲ್ಲ, ಆದರೆ ಈ ವರ್ಷ ಹೊಸ ದಾಖಲೆಯಾಗಿದೆ ಎಂದು ಹೇಳಿದ್ದಾರೆ. ರೈತರಿಂದ ಹಾಲು ಹೆಚ್ಚಿಗೆ ಪೂರೈಕೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಹಾಲಿನ ಸಂಗ್ರಹ ಕಷ್ಟವಾಗುತ್ತಿದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಹಾಲನ್ನು ಗ್ರಾಹಕರಿಗೆ ನೀಡಲಾಗುತ್ತಿದೆ ಎಂದಿದ್ದಾರೆ. ಕೆಲ ದಿನಗಳ ಹಿಂದೆ ಪ್ರತಿನಿತ್ಯ ಸರಾಸರಿ 98.17 ಲಕ್ಷ ಲೀಟರ್ ಹಾಲು ಸಂಗ್ರಹಣೆಯಾಗುತ್ತಿತ್ತು. ಅದೇ ಈಗ ಕರ್ನಾಟಕದಲ್ಲಿ ರಾಜ್ಯ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿ ಕೆಎಂಎಫ್ನ ಸಾರ್ವಕಾಲಿಕ ದಾಖಲೆಯಾಗಿತ್ತು. ಇದೀಗ ಈ ಪ್ರಮಾಣ 1 ಕೋಟಿ ಲೀಟರ್ಗಳ ಗಡಿಯನ್ನು ದಾಟಿದೆ. ಕಳೆದ 2 ವರ್ಷಗಳಿಗೆ ಹೋಲಿಸಿದರೆ ಹಾಲು ಸಂಗ್ರಹಣೆ ಪ್ರಮಾಣವು 15% ಹೆಚ್ಚಳವಾಗಿದೆ ಎಂದು ತಿಳಿಸಿಕೊಟ್ಟರು. ಧನ್ಯವಾದಗಳು.